ಬೆಂಗಳೂರಿನಲ್ಲಿ ಚುನಾವಣಾಧಿಕಾರಿಗಳು ಕೋಟಿ ಕೋಟಿ ಹಣವನ್ನು ಜಪ್ತಿ ಮಾಡಿದ್ದಾರೆ. ಇವೆಲ್ಲವೂ ಕೂಡ ಚುನಾವಣೆಯಲ್ಲಿ ಅಕ್ರಮವಾಗಿ ಹಂಚೋದಕ್ಕೆ ತಂದಿದ್ದ ಅಂತಕ್ಕಂಥದ್ರ ಬಗ್ಗೆ ಇನ್ನೂ ಕೂಡ ತನಿಖೆ ನಡೀತಾ ಇದೆ. ಚುನಾವಣಾಧಿಕಾರಿಗಳು ಮತ್ತು ಜಯನಗರ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ. ಬೆಂಗಳೂರಿನಲ್ಲಿ ಕೋಟಿ ಕೋಟಿ ನಗದನ್ನು ಸೀಸ್ ಮಾಡಲಾಗಿದೆ. ಇವತ್ತು ಚುನಾವಣಾಧಿಕಾರಿಗಳು ಮತ್ತು ಜಯನಗರ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಇದು. 2 ಕಾರುಗಳಲ್ಲಿ ಇದ್ದಂತಹ ಕಂತೆ ನಗದನ್ನು ಸೀಸ್ ಮಾಡಿದ್ದಾರೆ. ಯಾಕೆ ಅನುಮಾನ ಬರ್ತಾ ಇದೆ ಅಂತಂದರೆ, ಚುನಾವಣಾಧಿಕಾರಿಗಳನ್ನು ಕಂಡ ಕೂಡಲೇ ಆ ಕಾರ್ನಲ್ಲಿದ್ದವರೆಲ್ಲ ದುಡ್ಡನ್ನು ಅಲ್ಲೇ ಬಿಟ್ಟು ಓಡ್ ಹೋಗಿದ್ದಾರೆ. ಅದು ಪ್ರಾಮಾಣಿಕವಾಗಿ ಒಬ್ಬ ವ್ಯಕ್ತಿಗೆ ಸೇರಿದ್ದಾಗಿದ್ದರೆ, ದಾಖಲೆಗಳು ಪೂರಕವಾಗಿದ್ದಿದ್ರೆ ಅವರು ದಾಖಲೆಯನ್ನು ಬಿಡುಗಡೆ ಮಾಡ್ಬೋದಾಗಿತ್ತು. ಬಟ್ ಯಾಕೆ ಓಡ್ ಹೋದರು ಅಂತಂದರೆ, ಇದು ಅಕ್ರಮ ಹಣನಾ ಈ ಅನುಮಾನ ಬರುತ್ತೆ. ಸೊ ಹಾಗಾಗಿ ಕಾರಿನ ಗಾಜನ್ನು ಒಡೆದು ಕಂತೆ ಹಣವನ್ನು ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು. ಆರಂಭದಲ್ಲಿ ಕಾರ್ ಮೆಕ್ಯಾನಿಕನ್ನು ಕರೆಸಿ ಲಾಕ್ ಓಪನ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಬಟ್ ಅದು ಬೆನ್ಸ್ ಕಾರ್, ಅದು ಅಷ್ಟು ಸುಲಭಕ್ಕೆ ಓಪನ್ ಆಗಲ್ಲ. ಹಾಗಾಗಿ ಕೊನೆಗೆ ವಿಧಿ ಇಲ್ಲದೇ ಕಾರಿನ ಗಾಜನ್ನು ಒಡೆದು ಅದನ್ನೆಲ್ಲ ವಶಕ್ಕೆ ಪಡೆದಿದ್ದಾರೆ ಹಣವನ್ನು. ಆ ಬ್ಯಾಗಲ್ಲಿರೋ ಕಂತೆ ದುಡ್ಡು ನೋಡ್ತಾ ಇದ್ದೀರಾ ನೋಡಿ. 1 2 3 ಬ್ಯಾಗ್ಗಳು ಒಂದೊಂದಾಗಿ ತೆಗಿತಾನೇ ಇದ್ದಾರೆ. ಇಷ್ಟೊಂದು ದುಡ್ಡನ್ನು ಎಲೆಕ್ಷನ್ ಟೈಮ್ನಲ್ಲಿ ಯಾರಿಗೆ ಹಂಚಕ್ಕೆ ತಂದಿದ್ರು, ಯಾರಿಗೆ ಸೇರಿದ್ದು ಇವೆಲ್ಲ ಗೊತ್ತಾಗಬೇಕಲ್ಲ. ಸೊ ಹಾಗಾಗಿ ಚುನಾವಣಾಧಿಕಾರಿಗಳು ಈ ಎಲ್ಲ ದುಡ್ಡನ್ನು ಕೂಡ ಜಪ್ತಿ ಮಾಡಿದ್ದಾರೆ. ಒಂದು ರೆಡ್ ಕಲರ್ ಫೋಕ್ಸ್ವ್ಯಾಗನ್ ಪೋಲೋ, ಇನ್ನೊಂದು ಬೆನ್ಸ್ ಕಾರ್. ಈ ಕಾರುಗಳಲ್ಲಿ ಹಣವನ್ನು ಸಾಗಿಸಲಾಗ್ತಾ ಇತ್ತು ಅಂತಕ್ಕಂಥದ್ದು ಈಗ ಕನ್ಫರ್ಮ್ ಆಗಿದೆ. ಕನ್ಫರ್ಮ್ ಆದಮೇಲೆ ದಾಳಿ ಮಾಡಿದ್ದು ಚುನಾವಣಾಧಿಕಾರಿಗಳು ನೋಡಿ. ಒಂದು ಈ ಪೋಲೋ ಕಾರ್ ಡೋರ್ ತೆಗೆಯೋದ್ರಲ್ಲಿ ಸಫಲರಾಗಿದ್ದಾರೆ. ಬಟ್ ಬೆನ್ಸ್ ಕಾರ್ದು ಡೋರ್ ತೆಗಿಯೋಕ್ಕಾಗಿಲ್ಲ ಇವ್ರ ಕೈಲಿ. ಕೊನೆಗೆ ಕಿಟಕಿನೇ ಒಡಿಬೇಕಾಯ್ತು. ವಿಂಡೋ ಒಡೆದು ತಗೊಂಡಿದ್ದಾರೆ. ಅದರೊಳಗಡೆ ಏನೋ ಮಾವಿನ ಹಣ್ಣು ಬಾಕ್ಸ್ ಇದೆ ಅಂತ ಹೇಳ್ತಾ ಇದ್ರಂತೆ. ಆಮೇಲಿಂದ ಚೆಕ್ ಮಾಡಿದಾಗ ಮಾವಿನ ಹಣ್ಣು ಮೇಲ್ಗಡೆ 1-2 ಇಟ್ಕೊಂಡಿದ್ದಾರೆ ಅಷ್ಟೇ, ಕಾಣ್ದೇ ಇರಲಿ ದುಡ್ಡು ಅಂತ. ಒಳಗಡೆ ಇದ್ದಿದ್ದೆಲ್ಲ ಕಂತೆ ದುಡ್ಡು. ಅಲ್ಲ, ಇಂಥ ಕೇಸ್ಗಳನ್ನ ಎಷ್ಟು ನೋಡಿರ್ತಾರೆ ಚುನಾವಣಾಧಿಕಾರಿಗಳು. ಯಾವ್ಯಾವ ಥರ ಸಾಗಿಸ್ತಾ ಇರ್ತಾರೆ, ಹೆಂಗೆ ಸಾಗಿಸ್ತಾ ಇರ್ತಾರೆ ಎಲ್ಲ ಗೊತ್ತಾಗಿರುತ್ತೆ. ಆಮೇಲೆ ಇವೆಲ್ಲ ಕೆಲವರೆಲ್ಲ ಮಾಹಿತಿಯನ್ನು ಕೂಡ ಕೊಡ್ತಾರೆ. ವಿರೋಧ ಪಕ್ಷದವರು ಮತ್ತೊಬ್ಬರು ಮಗದೊಬ್ಬರು, ಸರ್ ನೋಡಿ ಇಂಥ ಕಾರಲ್ಲಿ ಇಷ್ಟು ದುಡ್ಡು ತೊಗೊಂಡು ಹೋಗ್ತಾ ಇದ್ದಾರೆ, ನೋಡಿ ಒಂದು ಸರ್ತಿ ಚೆಕ್ ಮಾಡಿ ಅಂತ. ಅವ್ರ ಕಡೆಯವ್ರನ್ನ ಇವ್ರು ಹಿಡ್ಕೊಡೋದು, ಇವ್ರ ಕಡೆಯವ್ರನ್ನ ಅವ್ರು ಹಿಡ್ಕೊಡೋದು, ಇವೆಲ್ಲವೂ ಕೂಡ ಈ ಎಲೆಕ್ಷನ್ ಟೈಮಲ್ಲಿ ನಡೆಯುತ್ತೆ. ಹಾಗಾಗಿ ಈಗ ಕಂತೆ ಹಣವನ್ನು ವಶಪಡಿಸ್ಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಕೋಟಿ ನಗದು ವಶವಾಗಿದೆ.